ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮನೆ ಸುಭಿಕ್ಷದಿಂದ ತುಂಬಿರಬೇಕು, ಅನ್ನಪೂರ್ಣೇಶ್ವರಿಯ ಕೃಪೆ ಇರಬೇಕು, ತಾಯಿ ಮಹಾಲಕ್ಷ್ಮಿಯ ಕೃಪೆ ಇರಬೇಕು, ಆರೋಗ್ಯ ಭಾಗ್ಯ ಸಿಗಬೇಕು, ವಿದ್ಯಾಭ್ಯಾಸಗಳು ಚೆನ್ನಾಗಾಗ್ತಾ ಇರಬೇಕು, ದುಡಿಮೆ ಇತ್ಯಾದಿಗಳಲ್ಲೂ ಕೂಡ ಚೆನ್ನಾಗಿರಬೇಕು, ಮನೆಯ ಸದಸ್ಯರ ಮಧ್ಯೆ ಸಾಮರಸ್ಯ ಇರಬೇಕು. ಇನ್ನೇನಾದರೂ ಬಿಟ್ಟಿದ್ದೀನಾ? ಇಲ್ಲ ಅಲ್ಲ. ಸೊ ಇವೆಲ್ಲವೂ ನಡಿಬೇಕು ಅಂತ ಹೇಳಿದ್ರೆ ನಾನು ಒಂದು ಪ್ರಯೋಗವನ್ನು ಹೇಳ್ತೀನಿ. ಈ ಪ್ರಯೋಗವನ್ನು ನೀವು ಮಾಡಿ ನೋಡಿ. ಮೊದಲಿಗೆ ಏನು ಮಾಡಿ ಅಂದರೆ, ಯಾವುದಾದ್ರೂ ಒಂದು ಹಬ್ಬ ಬರಬೇಕು. ಈ ಪ್ರಯೋಗ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಹಬ್ಬ ಬರಬೇಕು. ಅದು ವರಮಹಾಲಕ್ಷ್ಮಿ ಹಬ್ಬ ಬಂತು, ಗಣಪತಿ ಹಬ್ಬ ಬಂತು, ದೀಪಾವಳಿ ಬಂತು, ನವರಾತ್ರಿ ಕಾಲದಲ್ಲಿ ಬಂತು, ಯುಗಾದಿ ಬಂತು, ನಿಮ್ಮ ಇಷ್ಟ, ಹಬ್ಬ ಬರಬೇಕು. ಈ ಹಬ್ಬದ ದಿನ ನೀವೇನು ಮಾಡಿ ಅಂದರೆ, ಒಂದು ಹಳದಿ ಬಟ್ಟೆಯನ್ನು ತಗೊಳ್ಳಿ. ಗಾತ್ರ ಎಷ್ಟಿರ್ಬೋದು ಅಂದರೆ, ಒಂದು ಕರ್ಚೀಫ್ ಸೈಜಲ್ಲಿದ್ದರೆ ಬಹಳ ಒಳ್ಳೆಯದು. ಒಂದು ಕರ್ಚೀಫ್ ಸೈಜಲ್ಲಿರುವಂಥ ಒಂದು ಹಳದಿ ಬಟ್ಟೆಯನ್ನು ತಗೊಳ್ಳಿ. ಅದರಲ್ಲಿ ಒಂದು ಲಿಂಬೆ ಹಣ್ಣನ್ನು ಹಾಕಿ, ಚೆನ್ನಾಗಿರುವಂಥ ಒಂದು ಲಿಂಬೆ ಹಣ್ಣನ್ನು ಅದರಲ್ಲಿ ಇಡಿ. ದೇವ್ರ ಕೋಣೆ ಮುಂದೆ ಕೂತ್ಕೊಂಡು ಈ ಪ್ರಯೋಗ ಮಾಡಿ. ಮನೆಯಲ್ಲಿರುವಂಥ ಯಾರು ಬೇಕಾದ್ರೂ ಈ ಪ್ರಯೋಗ ಮಾಡ್ಬೋದು. ಸರ್ ಅವರೊಪ್ಪಲ್ಲ, ನಾನು ಮಾಡಲಾ? ಯಾರು ಬೇಕಾದ್ರೂ ಮಾಡಿ, ನಂಬಿಕೆ ಮುಖ್ಯ. ಒಂದು ಲಿಂಬೆ ಹಣ್ಣನ್ನು ಅದರಲ್ಲಿ ಹಾಕಿ. ಅದಾದ ಮೇಲೆ ಗ್ರಂಥಿಗೆ ಅಂಗಡಿನಲ್ಲಿ ಜವಾದು ಅಂತ ಸಿಗುತ್ತೆ, ಓಕೆನಾ? ಜವಾದಿ ಅಂತಾರೆ, ಜವಾದು ಅಂತಾರೆ. ಆ ಜವಾದನ್ನು ತೊಗೊಂಬಂದು, ಅದು ಪೌಡ್ರು, ಅದನ್ನು ತೊಗೊಂಬಂದು ಇದರಲ್ಲೇ ಸುರೀರಿ. ಆ ಪೌಡ್ರನ್ನ ಕೂಡ ಹಾಕಿ. ಒಂದು ಇಜ್ಜಿಲನ್ನು ಹಾಕಿ, ಒಂದು ಇದ್ದಿಲಿನ ಒಂದು ಭಾಗವನ್ನು ಇದರಲ್ಲಿ ಹಾಕಿ. ಪಚ್ಚ ಕರ್ಪೂರವನ್ನು ಇದರಲ್ಲಿ ಹಾಕಿ. ಅದಾದ ಮೇಲೆ ಎಕ್ಕದ ಗಿಡದ ಬೇರು, ಇದು ಕೂಡ ನಿಮಗೆ ಗ್ರಂಥಿಗೆ ಅಂಗಡಿನಲ್ಲಿ ಲಭ್ಯ ಇರ್ತದೆ. ನಿಮ್ಮ ಗ್ರಂಥಿಗೆ ಅಂಗಡಿನ ಹುಡುಕಿ, ಯಾಕಂದರೆ ನಮಗೆ ಗೊತ್ತಿರೋ ಗ್ರಂಥಿಗೆ ಅಂಗಡಿನಲ್ಲಿ ಸಿಗ್ತಾ ಇದೆ. ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀವಿ, ಅಲ್ಲಿ ಸಿಗುತ್ತೆ ಅಂತ. ನಮ್ಮನ್ನು ಮತ್ತೆ ಕೇಳಬೇಡಿ ಇದು ಯಾವ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅಂತ. ಮನೆ ಹತ್ತಿರದಲ್ಲಿರೋ, ಸ್ವಲ್ಪ ದೂರದಲ್ಲಿರೋ ಮಾರ್ಕೆಟಲ್ಲಿರುವಂಥ ಗ್ರಂಥಿಗೆ ಅಂಗಡಿನಲ್ಲಿ ಇದನ್ನು ಹುಡುಕಿ. ಅದ್ರ ಜೊತೆಗೆ ಒಂದು ಕುಬೇರ ಯಂತ್ರ, ಸಂಖ್ಯಾ ಯಂತ್ರ, ಕುಬೇರ ಅಂತ ಒಂದು 2 ಇಂಚದು ಒಂದು ಯಂತ್ರಗಳು ಬರ್ತವೆ. ಇದು ಕೂಡ ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ. ಅದನ್ನು ತಗೊಂಡು ಇವೆಲ್ಲವನ್ನು ಆ ಒಂದು ಬಟ್ಟೆನಲ್ಲಿಟ್ಟು ಅದನ್ನು ಒಂದು ಗಂಟು ಕಟ್ಟಿ. ಯಾವ ಇದರಲ್ಲಿ ಕಟ್ಟಬೇಕಂದ್ರೆ ಹಳದಿ ದಾರದಲ್ಲೇ ಕಟ್ಟಬೇಕು. ಕಟ್ಟಿ ಆದ ಮೇಲೆ ನಿಮ್ಮ ಮನೆಯ ಹೊರಭಾಗದಲ್ಲಿ, ಮೇಯ್ನ್ ಡೋರ್ ಇದೆಯಲ್ಲ, ಮೇಯ್ನ್ ಡೋರ್ ಹೊರಭಾಗದಲ್ಲಿ ಮೇಲ್ಗಡೆ ಭಾಗದಲ್ಲಿ ನಾವೇನಾದರೂ ಒಂದು ಯಾವುದಾದ್ರು ಒಂದು ಮಂತ್ರಿಸಿರುವಂಥ ಕಾಯಿ ಇತ್ಯಾದಿಗಳನ್ನ ಕೆಲವರು ಕಟ್ಟಿರ್ತಾರೆ, ಕೆಲವರು ಕುಂಬಳಕಾಯಿ ಕಟ್ಟಿರ್ತಾರೆ, ಕೆಲವರು ಯಂತ್ರಗಳನ್ನ ಹಾಕಿರ್ತಾರೆ, ಕೆಲವರು ಒಂದೊಂದು ಮಾಡಿರ್ತಾರೆ. ಒಳಭಾಗದಲ್ಲ, ಒಳಭಾಗದಲ್ಲೂ ಮಾಡಿರ್ತೀರ, ಬಟ್ ಹೊರಭಾಗದಲ್ಲಿ ಮೇಲ್ಭಾಗದಲ್ಲಿ ಅದನ್ನು ದಾಟಿ ಹೊರಗಡೆ ಹೋಗಬೇಕು, ಅದನ್ನು ದಾಟಿ ಒಳಗಡೆ ಬರಬೇಕು. ಅಂಥ ಜಾಗದಲ್ಲಿ ಇದನ್ನು ತೂಗಾಕಿ ನೋಡಿ. ನಿಮ್ಮ ಜೀವನದಲ್ಲಿ ನಾನು ಈ ಮೊದಲು ಹೇಳಿರುವಂಥ ಎಲ್ಲ ಸುಖಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಸಮಯ ಕೊಡಿ. ಹಾಕಿ ಮಾರನೇ ದಿನ ಏನೂ ಆಗಿಲ್ಲ, 2 ದಿನ ಆಯಿತು ಇನ್ನೇನು ಆಗಿಲ್ಲ, 1 ವಾರ ಆಯಿತು ಇನ್ನೇನು ಆಗಿಲ್ಲ, ಈ ಥರ ಯೋಚನೆ ಮಾಡಬೇಡಿ. ಅದಕ್ಕೆ ಸಮಯವನ್ನು ಕೊಡಿ. ಯಾವುದೇ ಕಾರಣಕ್ಕೂ ಇದನ್ನು ಬದಲಾಯಿಸಬೇಡಿ. ಬದಲಾಯಿಸುವಂಥ ಸಮಸ್ಯೆ ಏನಾದರೂ ಬಂತು ಅಂತ ಹೇಳಿದ್ರೆ, ನಾವು ಮನೆ ಖಾಲಿ ಮಾಡ್ತಾಯಿದ್ವಿ, ಈ ಥರ ಅದನ್ನು ಅಲ್ಲೇ ಬಿಡಬೇಕಾಗುತ್ತೆ. ಹೊಸ ಮನೆಗೆ ಹೋದ್ರ ಮೇಲೆ ಹೊಸದಾಗಿ ನೀವು ಇದನ್ನು ಮಾಡಿ ಹಾಕಬಹುದಾಗಿದೆ. ಪ್ರಯತ್ನ ಪಟ್ಟು ನೋಡಿ. ಜೀವನದಲ್ಲಿ ಸುಭಿಕ್ಷದಿಂದ ಸಮೃದ್ಧಿಯಿಂದ ನಿಮ್ಮ ಮನೆ ಇರಬೇಕಂದ್ರೆ ಪುಟ್ಟ ಪರಿಹಾರ ಮಾಡಿ ನೋಡಿ. ಎಲ್ಲರೂ ಒಳ್ಳೆಯದಾಗಲಿ.